ಮಾರಮ್ಮ, ನೀನ್ ಹೇಳಿ ಮೂಳೆ ತಂದಿದ್ದೀನಿ. ಹೀಗೇನ್ ಮಾಡ್ಬೇಕು ಹೇಳು. ಶಬ್ಬಾಷ್ ಮಗನೇ, ನಿನ್ ಧೈರ್ಯನ ಮೆಚ್ಕೊಂಡೆ. ನೀನು ಮಾಂತ್ರಿಕನ ಮಗ ಅಂತ ನಿರೂಪಿಸ್ದೆ. ಮೂಳೆ ತಂದಿದ ತಕ್ಷಣ ಆ ಪ್ರಯೋಗ ಬಿಡಿಸ್ಬೋದು ಅನ್ಕೋಬೇಡ. ಅತಿ ಘೋರ, ಅತಿ ಭಯಂಕರ ಶಕ್ತಿ ಅದು. ಮತ್ತೆ ಅದನ್ನ ಬಿಡಿಸೋದು ಹೇಗೆ? ಈಗ್ಲೇ ತಪಸ್ಸಿಗೆ ಕೂತ್ಕೋ. ಅದ್ರಿಂದ ಆ ಪ್ರಯೋಗ ಬಿಡಿಸೋ ಮೂಲ ತಿಳ್ಕೋಬಹುದು. ನಿಮ್ ತಂದೆ ಶಕ್ತಿ ನಿನಗ್ ಬಂದು ಅವ್ರ ಮಾತನ್ನ ನೀನು ನಿರೂಪಿಸಬಹುದು. ಆಯ್ತು, ಹೇಗ್ ಮಾಡೋದು ಹೇಳು. 3 ಅಮಾವಾಸ್ಯೆ 3ನೇ ಕಡೆಯ ಹುಣ್ಣಿಮೆವರೆಗೂ ಏಕಾಗ್ರತೆಯಿಂದ ನೀನು ನಿನ್ನ ವಂಶದ ಮೂಲ ದೇವರಿರುವ ನಿಮ್ಮ ತಂದೆ ವಾಸವಾಗಿದ್ದ ಜಾಗದಲ್ಲೇ ತಪಸ್ಸನ್ನ ಮಾಡಬೇಕು. ಆಯ್ತು, ಮಾಡ್ತೀನಿ. ಒಂದು ಸೂಚನೆ, ಈ ತಪಸ್ಸನ್ನ ಮಾಡಿ ಮುಗಿಸೋಷ್ಟ್ರಲ್ಲಿ ನಾನೇ ಸತ್ತಿರಬಹುದು, ಇಲ್ಲ ಆ ಹುಡುಗಿನೇ ಇಲ್ದಿರಬಹುದು. ಯಾವ ಸಮಯದಲ್ಲಿ ಯಾರ ಪ್ರಾಣ ಬೇಕಾದ್ರೂ ಹೋಗಿರ್ಬೋದು. ಏನ್ ಹೇಳ್ತಾ ಇದ್ಯಾ? ಹೌದು, ಏನೇ ಆದ್ರೂ ನಿನ್ ತಪಸ್ಸಿಗೆ ಮಾತ್ರ ಭಂಗ ಆಗ್ಬಾರ್ದು. ನಿನಗೆ ನಾನ್ ಮಾತು ಕೊಡ್ತೀನಿ, ನನ್ ಕಡೆ ಉಸಿರಿರೋ ತನಕ ಈ ಮಾರಮ್ಮ ನಿನ್ ಜೊತೆಗಿರ್ತಾಳೆ. ನಿನ್ ತಂದೆ ನನ್ನ ಅಪ್ಪಣೆ ಇಲ್ಲದೆ ಹೋಗಿದ್ದಕ್ಕೆ ಆ ಅನಾಹುತ ಆಗಿದ್ದು. ನಾನು ಮಾತು ಕೊಡ್ತಾ ಇದ್ದೀನಿ, ಏನೇ ಬರಲಿ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ. 1 ನಿಮಿಷ ಇರು ಬಂದೆ.